ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡ ಅಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು. ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು, ರಾಜಕಾರಣದಿಂದ ದೂರ ಆಗಿದ್ದರು. ಇಲ್ಲಿರಬೇಕಾಗಿತ್ತು, ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಇನ್ನು ಎಲ್ಲರೂ ಹೇಳಿದ್ವಾ? ಅಂಬರೀಷ್ ಹೇಳಿದೆ. ಒಂದು ಅದು 30-40 ವರ್ಷ ಅಂದರೆ 30-40 ವರ್ಷ ವಯಸ್ಸು ಏನು ಇರ್ತೀವಿ ಆ ಥರ ಆಕ್ಟಿವ್ ಆಗಿಬಿಡ್ತಾರೆ. ಈಗಲೇ ಸಾಕಷ್ಟು ಆಗಿದೆ. ಎರಡು ಹಾಕ್ತಿರಲಿಲ್ಲ, ಊಟ ಸೇರ್ತಿರಲಿಲ್ಲ, ಸುಮಾರು ಇದಾಗಿತ್ತು. ನಮ್ಮ ನಾಯಕರಾದಂಥ KP ಬಚ್ಚೇಗೌಡರಿಗೆ ಕಳೆದ 1 ತಿಂಗಳ ಹಿಂದೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮುನಿಯಪ್ಪ ನಮ್ಮ ಅಧ್ಯಕ್ಷರು ಈ ಥರ ಆಗಿದೆ ಅಂತ ಹೇಳಿದರು. ಹಾಗಾಗಿ ನನಗೆ 20 ದಿನಗಳ ಹಿಂದೆನೇ ಹೇಳಿದರು. ಹಾಗಾಗಿ ಇವತ್ತು ಸಮಯವನ್ನು ನಿನ್ನೆ ಮಾತಾಡಿ ಅಣ್ಣವ್ರಿಗೆ ಇವತ್ತು ಸಂಜೆ 6 ಗಂಟೆಗೆ ಬರ್ತೀನಿ ಅಂತೇಳಿ ನಮ್ಮ ನಾಯಕರನ್ನು ಆರೋಗ್ಯ ಮತ್ತು ಕ್ಷೇಮ ವಿಚಾರಿಸಲಿಕ್ಕೆ ನಾನು ಇಲ್ಲಿಗೆ ಮನೆಗೆ ಬಂದಿದ್ದೇನೆ. ಏನೆಲ್ಲ ಮಾತುಕತೆ ಮಾಡ್ತಾರೆ? ಏನೂ ಇಲ್ಲ, ಆರೋಗ್ಯ ವಿಚಾರಿಸಿದ್ವಿ, ಹೇಗೆ ಏನು ಅನ್ನುವಂಥದ್ದನ್ನೆಲ್ಲ ಕೇಳಿದ್ವಿ. ಅವರು ಕೂಡ ಈಗ ಪರವಾಗಿಲ್ಲ, ಅಂದರೆ ಕಳೆದ 1 ತಿಂಗಳಿಂದನೇ ಸ್ವಲ್ಪ ಸುಧಾರಣೆ ಆಗಿದೆ, ಏನು ತೊಂದರೆ ಇಲ್ಲ ಅಂತ. ಡೈಲಿ ವಾಕ್ ಮಾಡುವಂಥದ್ದು ಏನು ಹೇಗೆ ಮತ್ತು ಊಟ ಎಲ್ಲ ಕರೆಕ್ಟಾಗಿದೆ, ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ ಅಷ್ಟೇ. ಬೇರೆ ಏನು ಚರ್ಚೆಗಳಾಗಿಲ್ಲ. ಆದರೂ ಕೂಡ KP ಬಚ್ಚೇಗೌಡಣ್ಣವರು ಕಳೆದ 40 ವರ್ಷಗಳಿಂದ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥವರು. ತಂದೆಯವರ ಕಾಲದಿಂದ ತಂದೆಯವರು ಮತ್ತು ಅಣ್ಣವರು ಕೂಡ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹಾಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಇವತ್ತು ಕೂಡ ನಮ್ಮ ನಾಯಕರು ಅಂತಲೇ ನಾವು ಭಾವಿಸುವಂಥದ್ದು. ಹಾಗಾಗಿ ನಾಯಕರ ಆಸ್ಪತ್ರೆಯಿಂದ ಬಂದ ನಂತರ ನಾನು ಬಂದಿರಲಿಲ್ಲ. ಹಾಗಾಗಿ ಅವರ ಕ್ಷೇಮ ಸಮಾಚಾರ ವಿಚಾರಿಸೋಣ, ಆರೋಗ್ಯ ವಿಚಾರಿಸೋಣ ಅಂತೇಳಿ ಇವತ್ತು ಬಂದಿದ್ದೀವಿ. ಸೊ ನಿಷ್ಠಾವಂತ ಕಾರ್ಯಕರ್ತರು ಒಬ್ಬರು ಬಚ್ಚೇಗೌಡರಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಸೊ ಅವರನ್ನೇ ಕಳ್ಕೊಂಡಂತ ಆ ಟೈಮಲ್ಲಿ ನೀವು ಮನವೊಲಿಸಲಿಲ್ಲ. ಈ ಬಾರಿ ಏನಾದರೂ ಆ ಥರ ಮನಸ್ಸು ಒಲಿಸಿ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸ ಏನಾದರೂ ಮಾಡ್ತೀರಾ ಅಥವಾ ಹೇಗೆ ಅಂತ? ಅದನ್ನೆಲ್ಲ ರಾಜಕೀಯವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು, ರಾಜಕಾರಣದಿಂದ ದೂರ ಆಗಿದ್ದರು. ಅದು ದೂರ ಆಗಿದ್ದರೂ ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಲೇ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡ ಅಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿರಬೇಕಾಗಿತ್ತು. ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಅಂದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಮರಳಿ ಮನೆಗೆ ಕರೆಯುವಂಥದ್ದು ಏನಾದರೂ ಉದ್ದೇಶ ಇದೆಯಾ ಸರ್? ಅಲ್ಲಲ್ಲ, ಅದಕ್ಕೆ ಈಗ ಅವ್ರ ಆರೋಗ್ಯ, ನನಗೆ ಇವು ಭಾಳ ಮುಖ್ಯವಾಗಿ ಆರೋಗ್ಯ ವಿಚಾರಿಸುವಂಥದ್ದು ನಾನು ಬಂದಿರತಕ್ಕಂಥದ್ದು. ಆದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಸೂಕ್ತವಾದಂಥ ಸ್ಥಾನಮಾನ ಅವ್ರಿಗೆ ಸಿಗಬೇಕಾಗಿತ್ತು. ಆದರೆ ಈಗ ನನ್ನನ್ನು ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದನ್ನು ಈಗ ನಾನು ಸಾಕಷ್ಟು ಸಭೆಗಳನ್ನು ಬ್ಯಾಕ್ ಟು ಬ್ಯಾಕ್ ಏನು ಮೀಟಿಂಗ್ಸ್ ಮಾಡ್ತಾಯಿದ್ದೇವೆ. ಎಲ್ಲೆಲ್ಲಿ ಏನೇನಾಗಿದೆ ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳುವಂಥದ್ದು ಮತ್ತು ಎಲ್ಲೆಲ್ಲಿ ನಮ್ಮ ನಾಯಕರಿದ್ದಾರೆ. ಈಗ ನಾನು ಉದಾಹರಣೆಗೆ GT ದೇವೇಗೌಡರು ಕೂಡ ಅವ್ರನ್ನೂ ಕೂಡ ನಾನು ಟೈಮನ್ನು ಕೇಳ್ತಾ ಇದ್ದೇನೆ. ಅವರು
ಇನ್ನೂ ಸಮಯ ನಿಗದಿ ಆಗಲಿಲ್ಲ. ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗ್ತೇನೆ, ಅವರನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇಲ್ಲಿ ನಮಗೆ ಅವ್ರಿಗೇನು ಸ್ಥಾನಮಾನ ಸಿಗಬೇಕಾಗಿತ್ತು ಅದೆಲ್ಲೋ ಒಂದು ಕಡೆ ರಾಜಕೀಯ ಒಂದು ಒತ್ತಡಗಳಿಂದ ನಮ್ಮನ್ನೆಲ್ಲ ಕೂಡ ದೂರ ಮಾಡಿದಾಗ ಆಗಿತ್ತು. ಹಾಗಾಗಿ ಈಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಚ್ಚೇಗೌಡನವರು ನಮ್ಮ ಜೊತೆಯಲ್ಲೇ ಇರಬೇಕು. ಯಾಕಂದರೆ ನೋಡಿ, ಇವತ್ತು ಇಷ್ಟೆಲ್ಲ ಅಪಾರ ಅಭಿಮಾನಿಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅವ್ರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಕಲ್ಪಿಸುವಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೇನೆ.